15ನೇ ವರ್ಷದ ಶರಣ್ಣ ನವರಾತ್ರಿ ಮಹೋತ್ಸವ. ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ. ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. 53ನೇ ನವರಾತ್ರಿ ಉತ್ಸವ, ಆಂಜನೇಯ ವಾಹನೋತ್ಸವ. ಮುನ್ನೂರು ಕಾಪು ಸಮಾಜದಿಂದ ಪಾಪರೆಡ್ಡಿಯವರಿಗೆ ಅಭಿನಂದನಾ ಸಮಾರಂಭ. ಸಮಾಜ ಐಕಾನ್ ಪಾಪರೆಡ್ಡಿ ಎನ್ಎಸ್ ಬೋಸರಾಜು ಬಣ್ಣನೆ. ಒಳ ಮೀಸಲು ಜಾರಿಗೆ ಮುಖ್ಯಮಂತ್ರಿಗಳಿಂದ ದಿಕ್ಕು ತಪ್ಪಿಸುವ ಪ್ರಯತ್ನ. ಉಪಚುನಾವಣೆಯಲ್ಲಿ ತಕ್ಕ ಪಾಠ. ಶಿವರಾಯ ಅಕ್ಕರಕ್ಕಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವಹೇಳನಕಾರಿ ಹೇಳಿಕೆಗೆ ಜೆಎಲ್ ಆನಂದ ಖಂಡನೆ. ಲಿಂಗಸಗೂರು ತಾಲೂಕಿನ ತವಗ ಗ್ರಾಮದ ಕುಡಿಯುವ ನೀರಿಗೆ ವಿಷ, ದೂರು ದಾಖಲು. ಮುನ್ನೂರು ಕಾಪು ಸಮಾಜವನ್ನು ಒಗ್ಗಟ್ಟು ಪ್ರದರ್ಶನದ ಮೂಲಕ ಜಿಲ್ಲೆ ಸೇರಿ ರಾಜ್ಯ ಮಟ್ಟದಲ್ಲಿ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿಯೂ ಸಹ ಗಮನ ಸೆಳೆದ ಎ ಪಾಪರೆಡ್ಡಿ ಅವರಿಗೆ ರಾಷ್ಟ್ರ ಮಟ್ಟದ ಐಕಾನ್ ಲೆಜೆಂಡ್ ಪ್ರಶಸ್ತಿ ನೀಡಿರುವುದು ಅತ್ಯಂತ ಹೆಮ್ಮೆಯ ಸಂಗತಿ. ಆದರೆ ರಾಯಚೂರು ಜಿಲ್ಲೆಯ ಇತಿಹಾಸದಲ್ಲಿ ಮುನ್ನೂರು ಕಾಪು ಸಮಾಜ ಬಲಿಷ್ಠ ಸಮಾಜ ಎಂದು ಗುರುತಿಸಿಕೊಳ್ಳುವ ಮೂಲಕ ಪಾಪರೆಡ್ಡಿ ಅವರು ಎಂದಿಗೂ ಜಿಲ್ಲೆಯ ಐಕಾನ್ ಲೆಜೆಂಡ್ ಎಂದು ರಾಜ್ಯ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಹೇಳಿದರು. ಅವರಿಂದು ನಗರದ ಗದ್ವಾಲ್ ವೀರಾಂಜನೇಯ ದೇವಸ್ಥಾನದಲ್ಲಿ ಮುನ್ನೂರು ಕಾಪು ಸಮಾಜದ ವತಿಯಿಂದ ಆಯೋಜಿಸಿದ್ದ ರಾಷ್ಟ್ರ ಮಟ್ಟದ ಐಕಾನ್ ಲೆಜೆಂಡ್ ಪ್ರಶಸ್ತಿ ಪುರಸ್ಕೃತ ಎ ಪಾಪರೆಡ್ಡಿ ಅವರ ಅದ್ದೂರಿ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ, ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆದ ಐಕಾನ್ 1000 ಲೀಡರ್ ಶೃಂಗ ಸಭೆಯಲ್ಲಿ ಮುನ್ನೂರು ಕಾಪು ಸಮಾಜದ ಹಿರಿಯ ನಾಯಕ ಸಾಂಸ್ಕೃತಿಕ ರೂವಾರಿ ಎ ಪಾಪರೆಡ್ಡಿ ಅವರಿಗೆ ಐಕಾನ್ ಲೆಜೆಂಡ್ ಪ್ರಶಸ್ತಿ ನೀಡಿರುವುದು ಅತ್ಯಂತ ಹೆಮ್ಮೆಯ ಸಂಗತಿ ಎಂದರು. ಐಕಾನ್ ಲೆಜೆಂಡ್ ಪ್ರಶಸ್ತಿ ನೀಡುವುದು ಸುಲಭವಲ್ಲ. ಪಾಪರೆಡ್ಡಿ ಅವರ ನೇತೃತ್ವದಲ್ಲಿ ಮುನ್ನೂರು ಕಾಪು ಸಮಾಜ ಕಾರ ಹುಣ್ಣಿಮೆ ಅಂಗವಾಗಿ ನಡೆಸುವ ಮುಂಗಾರು ಹಬ್ಬ ನಂತರ ನವರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಆಯೋಜನೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗಮನಕ್ಕೆ ಸೆಳೆದ ಅವರ ಸಮಾಜ ಒಗ್ಗಟ್ಟು ಪ್ರದರ್ಶನವನ್ನು ಗುರುತಿಸಿ ಲೆಜೆಂಡ್ ಪ್ರಶಸ್ತಿ ದೊರೆತಿದೆ ಎಂದರು. ಕಳೆದ ಅನೇಕ ವರ್ಷಗಳಿಂದ ಸಮಾಜವನ್ನು ಕಟ್ಟಿಬೆಳೆಸಿದ ಮತ್ತು ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬ ಹಾಗೂ ನವರಾತ್ರಿ ಉತ್ಸವ ಆಯೋಜನೆ ಮಾಡಿರುವುದು ಜಿಲ್ಲೆಯ ಎಲ್ಲಾ ಸಮುದಾಯಗಳಿಗೆ ಮಾರ್ಗದರ್ಶನ ಆಗಿದ್ದಾರೆ ಎಂದರು. 1978ರಲ್ಲಿ ನಾನು ಮತ್ತು ಪಾಪರೆಡ್ಡಿ ರಾಜಕೀಯ ಜೀವನ ಪ್ರವೇಶ ಮಾಡಿದ್ದೇವೆ. ನಮ್ಮ ರಾಜಕೀಯ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ದೇವೆ. ಆದರೆ ಕಷ್ಟ ಕಾಲದಲ್ಲಿ ಛಲ ಬಿಡದೆ ನಾನು ಪಾಪರೆಡ್ಡಿ ಗುರಿ ಸಾಧನೆ ಮಾಡಲಾಗಿದೆ. ನಮ್ಮ ರಾಜಕೀಯ ಜೀವನದಲ್ಲಿ ಬಡವರ ಪರ ಕೆಲಸ ಮಾಡಿದ್ದೇವೆ. ಜನಪರ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಜನರ ಧ್ವನಿಯಾಗಿ ಕೆಲಸ ಮಾಡಿದ್ದೇವೆ. ಪಾಪರೆಡ್ಡಿ ಸಂಘಟನೆ ಮೂಲಕ ಸಮಾಜವನ್ನು ಅತ್ಯಂತ ಬಲಿಷ್ಠ ಸಮಾಜವನ್ನು ಗುರುತಿಸಿದ್ದಾರೆ. ಮುನ್ನೂರು ಕಾಪು ಒಗ್ಗಟ್ಟು ಪ್ರದರ್ಶನ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಮಾದರಿಯಾಗಿದೆ ಎಂದರು. ಪಾಪರೆಡ್ಡಿ ಸಿಕ್ಕ ಪ್ರಶಸ್ತಿ ಮುನ್ನೂರು ಕಾಪು ಸಮಾಜಕ್ಕೆ ಸಲ್ಲುತ್ತದೆ ಎಂದರು. ಎ ಪಾಪರೆಡ್ಡಿ ಅವರು ಮುನ್ನೂರು ಕಾಪು ಸಮಾಜಕ್ಕೆ ದೊಡ್ಡ ಶಕ್ತಿ ಎಂದರು. ಹಣ, ಅಧಿಕಾರ ಮುಖ್ಯವಲ್ಲ. ಪ್ರಾಮಾಣಿಕತೆಯಿಂದ ಸಮಾಜ ಅಭಿವೃದ್ಧಿಗೆ ಶ್ರಮಿಸಿದ್ರೆ ಮಾತ್ರ ಸಮಾಜದಲ್ಲಿ ಬಲಿಷ್ಠ ನಾಯಕರಾಗಿ ಗುರುತಿಸಿಕೊಳ್ಳಲು ಸಾಧ್ಯ. ನಾವು ಮಾಡುವ ಕೆಲಸಗಳು ಜನಮನದಲ್ಲಿ ಉಳಿಯಬೇಕು. ಸಮಾಜ ಅಭಿವೃದ್ಧಿಗೆ ಬಲಿಷ್ಠ ನಾಯಕತ್ವ ಮುಖ್ಯ. ಎ ಪಾಪರೆಡ್ಡಿ ಮತ್ತು ಮುನ್ನೂರು ಕಾಪು ಸಮಾಜದ ಅಧ್ಯಕ್ಷ ಬೆಲ್ಲಂ ನರಸರೆಡ್ಡಿ ಅವರ ನೇತೃತ್ವದಲ್ಲಿ ನಡೆಯುವ ಮುಂಗಾರು ಸಾಂಸ್ಕೃತಿಕ ನಂತರ ನವರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಅತ್ಯಂತ ವೈಭವಕರಣದಿಂದ ಆಯೋಜನೆ ಮಾಡುವ ಮೂಲಕ ರಾಜ್ಯ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಮಾದರಿಯಾಗಿದೆ ಎಂದರು. ಶಾಸಕ ಶಿವರಾಜ್ ಪಾಟೀಲ್ ಮಾತನಾಡಿ, ಶ್ರೀಕೃಷ್ಣ ದೇವರಾಯ ವಂಶಸ್ಥರು ಇನ್ನೂ ಜೀವಂತವಾಗಿದ್ದರೆ ಎಂದರೆ ಅದು ಮುನ್ನೂರು ಕಾಪು ಸಮಾಜದ ಎ ಪಾಪರೆಡ್ಡಿ ಅವರು. ಪಾಪರೆಡ್ಡಿ ಅವರು ಉನ್ನತ ಸ್ಥಾನದಲ್ಲಿ ಗುರುತಿಸಿಕೊಳ್ಳುವುದರ ಹಿಂದೆ ಅವರ ಧರ್ಮ ಪತ್ನಿ ಪಾರ್ವತಮ್ಮ ಶ್ರಮವಿದೆ ಎಂದರು. ನನ್ನಿಂದ ಆಗದ ಅನೇಕ ಬಾಕಿ ಪ್ರಕರಣಗಳು ಪಾಪರೆಡ್ಡಿ ಅವರ ನೇತೃತ್ವದಲ್ಲಿ ಇತ್ಯರ್ಥಗೊಂಡಿದೆ. ರಾಯಚೂರು ಇತಿಹಾಸವನ್ನು ಗಮನಿಸಿದರೆ ಮುನ್ನೂರು ಕಾಪು ಸಮಾಜ ಎಲ್ಲ ರಂಗಗಳಲ್ಲಿ ಮುಂಚೂಣಿಯಲ್ಲಿದೆ.
ಮುಂಗಾರು ಸಾಂಸ್ಕೃತಿಕ ನಂತರ ನವರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡುವುದರ ಮೂಲಕ 300 ಕಾಪು ಸಮಾಜ ರಾಜ್ಯದಲ್ಲಿ ಗಮನ ಸೆಳೆದ ಕೀರ್ತಿ ಪಾಪರೆಡ್ಡಿ ಅವರಿಗೆ ಸಲ್ಲುತ್ತದೆ ಎಂದರು. ವಿಧಾನ ಪರಿಷತ್ ಎ ವಸಂತಕುಮಾರ್ ಮಾತನಾಡಿ, ರಾಯಚೂರು ಇತಿಹಾಸದಲ್ಲಿ ಪಾಪರೆಡ್ಡಿ ಅವರು ಎಂದಿಗೂ ಐಕಾನ್ ಲೆಜೆಂಡ್. ಪಾಪರೆಡ್ಡಿ ಅವರು ಕ್ರೀಡಾಕೂಟಕ್ಕೆ ಹೆಚ್ಚಿನ ಮಹತ್ವ ನೀಡುವುದರ ಮೂಲಕ ಮುಂಗಾರು ಸಾಂಸ್ಕೃತಿಕ ಹಬ್ಬದಲ್ಲಿ ಕ್ರೀಡೆ ಮತ್ತು ಕುಸ್ತಿ ಸ್ಪರ್ಧೆ ಆಯೋಜನೆ ಮಾಡಿ ಜಿಲ್ಲೆಗೆ ಹೆಸರುವಾಸಿಯಾದ ಧೀಮಂತ ನಾಯಕ. ಪಾಪರೆಡ್ಡಿ ಅವರ ಮಾರ್ಗದರ್ಶನ ಮೂಲಕ ನಾನು ಮತ್ತು ತಂದೆ ರಾಜಕೀಯ ಪ್ರವೇಶ ಮಾಡಿದ್ದೇವೆ ಎಂದರು. ಬೆಳಿಗ್ಗೆ ಎ ಪಾಪರೆಡ್ಡಿಯವರ ನಿವಾಸದಿಂದ ತೆರೆದ ವಾಹನದಲ್ಲಿ ಭವ್ಯ ಮೆರವಣಿಗೆ ಮೂಲಕ ನಗರದ ಪ್ರಮುಖ ರಸ್ತೆಗಳೊಂದಿಗೆ ಗದ್ವಾಲ್ ರಸ್ತೆ ವೀರಾಂಜನೇಯ ಕಲ್ಯಾಣ ಮಂಟಪದ ವೇದಿಕೆಗೆ ಅಭೂತಪೂರ್ವ ಸ್ವಾಗತ ಕೋರಲಾಯಿತು. ಭವ್ಯ ಮೆರವಣಿಗೆಯಲ್ಲಿ ಸುಮಾರು 2,000 ಅಧಿಕ ಜನರು ಪಾಲ್ಗೊಂಡು ಅದ್ದೂರಿ ಕಾರ್ಯಕ್ರಮವನ್ನು ಭಾರಿ ಯಶಸ್ವಿಗೊಳಿಸಿದರು. ಅದ್ದೂರಿ ಸನ್ಮಾನ ಕಾರ್ಯಕ್ರಮದಲ್ಲಿ ಐಕಾನ್ ಲೆಜೆಂಡ್ ಎ ಪಾಪರೆಡ್ಡಿ ಅವರ ವರ್ಚಸ್ಸು ಏನು ಎಂಬುದು ಅವರ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾರೀ ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಎ ಪಾಪರೆಡ್ಡಿ ಅವರ ಧರ್ಮಪತ್ನಿ ಪಾರ್ವತಮ್ಮ, 300 ಕಾಪು ಸಮಾಜದ ಅಧ್ಯಕ್ಷ ಬೆಲ್ಲಂ ನರಸರೆಡ್ಡಿ, ಯು ಕೃಷ್ಣಮೂರ್ತಿ, ಜಿ ಬಸವರಾಜ ರೆಡ್ಡಿ, ರಾಮಣ್ಣ ಹಾವಳೆ, 300 ಕಾಪು ಸಮಾಜ ಹಿರಿಯರು, ಯುವಕರು, ಮಹಿಳೆಯರು, ಮುದ್ದು ಮಕ್ಕಳು ಪಾಲ್ಗೊಂಡಿದ್ರು. ಒಳ ಮೀಸಲಾತಿ ಕುರಿತಂತೆ ರಾಜ್ಯದ ಮುಖ್ಯಮಂತ್ರಿ ಸಮುದಾಯ ಜನರ ದಾರಿ ತಪ್ಪಿಸುವ ಕೆಲಸ ಮಾಡಿದ್ದು, ಕೂಡಲೇ ಜಾರಿಗೆ ಅಡ್ಡಿಯಾಗಿರುವ ಕಾರಣ ಬಹಿರಂಗಪಡಿಸಬೇಕು, ಇಲ್ಲ ಉಪಚುನಾವಣೆಯಲ್ಲಿ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಶಿವರಾಯ ಅಕ್ಕರಕ್ಕಿ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಗೆ ಆಗಮಿಸಿದ್ದ ಮುಖ್ಯಮಂತ್ರಿಗಳಿಗೆ 7 ಮೈಲ್ ಕ್ರಾಸ್ ಬಳಿ ಮನವಿ ನೀಡಲಾಗಿದೆ. ಆದರೆ ಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿ ಚರ್ಚಿಸುವುದಾಗಿ ಹೇಳಿರುವುದು ಖಂಡನಾರ್ಹ. ಈಗಾಗಲೇ ಸಚಿವ ಸಂಪುಟದಲ್ಲಿ ಚರ್ಚಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಲು ತೀರ್ಮಾನಿಸಲಾಗಿತ್ತು. ಅಲ್ಲದೆ ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲಿಯೇ ಒಳ ಮೀಸಲಾತಿ ನೀಡುವುದಾಗಿ ಘೋಷಿಸಲಾಗಿತ್ತು. ಚರ್ಚಿಸುವ ಅಗತ್ಯ ಏನಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಸಮಿತಿ ರಚಿಸಿ ಜಾರಿಯಾಗದಂತೆ ನಿರ್ಬಂಧಿಸಿದ್ದರೆ ಮುಖ್ಯಮಂತ್ರಿಗಳು ಬಹಿರಂಗಪಡಿಸಬೇಕು ಎಂದು ಆಗ್ರಹಿಸಿದರು. ಚುನಾವಣೆಗೆ ಮುನ್ನ ಚಿತ್ರದುರ್ಗದಲ್ಲಿ ನಡೆದ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರೇ ಒಳ ಮೀಸಲಾತಿ ಜಾರಿಗೊಳಿಸುವುದು ನಾವೇ ಎಂದು ಹೇಳಿದ್ದರು. ಜನರು ಅಧಿಕಾರ ನೀಡಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ರೂ ಜಾರಿಗೆ ಮುಂದಾಗುತ್ತಿಲ್ಲ. ಶಿಗ್ಗಾವಿ, ಚನ್ನಪಟ್ಟಣ, ಸೊಂಡೂರು ಉಪ ಚುನಾವಣೆಯಲ್ಲಿ ಸಮುದಾಯ ಜನರು ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ದೊಡ್ಡ ಮಟ್ಟದ ಹೋರಾಟ ಮತ್ತು ಪ್ರಾರಂಭಿಕ ಹಂತದ ಹೋರಾಟ ಕೂಡ ಇದೇ ಜಿಲ್ಲೆಯಲ್ಲಿ ಪ್ರಾರಂಭವಾಗಿರ್ತಕ್ಕಂಥದ್ದು. ಈ ಒಂದು ಹೋರಾಟ ಪ್ರಾರಂಭವಾಗಿರ್ತಕ್ಕಂಥ ಈ ಜಿಲ್ಲೆ ಒಳಗಡೆ ಇರ್ತಕ್ಕಂಥ ಬಹಳಷ್ಟು ಹೋರಾಟಗಾರರು ಕೂಡ ನಾವು ಆತನ್ನ ಪ್ರಶ್ನೆ ಮಾಡಬೇಕನ್ನುವಂಥದ್ದು ಒಂದು ಇದೆ. ಯಾಕಂತ ಕೇಳಿದ್ರೆ ಒಳ ಮೀಸಲಾತಿ ವರ್ಗೀಕರಣವನ್ನು ವಿಶೇಷವಾಗಿ ಸಿದ್ದರಾಮಯ್ಯನವರು ಮೊದಲಿಂದಲೂ ಕೂಡ ನಾವು ಜಾರಿ ಮಾಡ್ತೀವಿ, ಅದಕ್ಕೆ ಬದ್ಧರಾಗಿದ್ದೀವಿ, ಅದನ್ನು ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದಿದ್ದಾರ. ಇವಾಗ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ಯಾವುದೇ ಅಡ್ಡಿ ಆತಂಕಗಳಿಲ್ಲ. ಈಗಾಗಲೇ ಏನಪ್ಪ ಅಂದ್ರೆ ಸಿದ್ದರಾಮಯ್ಯನವರ ಸರ್ಕಾರನೇ ಸಚಿವ ಸಂಪುಟದಲ್ಲಿ ಏನಪ್ಪ ಅಂದ್ರೆ ಚರ್ಚೆ ಮಾಡಿ ಅದನ್ನ ಕೇಂದ್ರಕ್ಕೆ ಶಿಫಾರಸು ಮಾಡುವಂಥದ್ದಿದೆ. ಯಾಕಂತ ಕೇಳಿದ್ರೆ ಈಗಾಗಲೇ ಚರ್ಚೆ ಒಳಪಡಿಸಿದ್ದಾರೆ, ಸಚಿವ ಸಂಪುಟದಲ್ಲಿ ಅನುಮೋದನೆ ಕೂಡ ಮಾಡಿಕೊಂಡಿದ್ದಾರೆ. ಅನುಮೋದನೆ ಮಾಡಿಕೊಳ್ತಕ್ಕಂಥ ಸಂದರ್ಭದೊಳಗಡೆ ಕೇಂದ್ರಕ್ಕೆ ಶಿಫಾರಸು ಮಾಡೋ ಸಂದರ್ಭದೊಳಗಡೆ ನಮ್ಮಲ್ಲಿ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಒಳ ಮೀಸಲಾತಿ ವರ್ಗೀಕರಣ ಮಾಡತಕ್ಕಂಥ ಅಧಿಕಾರ ಇಲ್ಲ. 341 ಕಾನೂನು ತಿದ್ದುಪಡಿ ಆಗಬೇಕು. ಅದನ್ನು ತಿದ್ದುಪಡಿ ಮಾಡಿಕೊಟ್ಟದ್ದೇ ಆದರೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಬರ್ತಾವೆ, ನಾವು ಇಲ್ಲಿ ಜಾರಿ ಮಾಡ್ತೀವಿ ಅಂದ್ರೆ ಅಲ್ಲಿಗೆ ಸಚಿವ ಸಂಪುಟ ಒಪ್ಪಿಗೆಯಾಗಿದೆ. ಒಂದು. ಎರಡನೇದು, ಸಿದ್ದರಾಮಯ್ಯನವರು MLA ಎಲೆಕ್ಷನ್ಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ಚಿತ್ರದುರ್ಗದಲ್ಲಿ ನಡೆದಿರ್ತಕ್ಕಂಥ ಒಂದು ಸಮಾವೇಶ ಏನಿತ್ತು, SC/ST ಸಮಾವೇಶ, ಅದರಲ್ಲಿ ಏನಪ್ಪ ಅಂದ್ರೆ 6ನೇ ಗ್ಯಾರಂಟಿಯಾಗಿ ಏನಪ್ಪ ಅಂದ್ರೆ ಒಳ ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ಅಂತಕ್ಕಂಥ ವಿಷಯ ಕೂಡ ಘೋಷಣೆ ಮಾಡಿಕೊಂಡಿದ್ರು. ಮತ್ತೆ ಕಳೆದ 30 ವರ್ಷ 20 ವರ್ಷದಲ್ಲಿದ್ದು ಪ್ರಣಾಳಿಕೆಯಲ್ಲಿ ಪ್ರಕಟ ಮಾಡಿಕೊಂಡು ಇದನ್ನ ಜಾರಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಜಾರಿ ಮಾಡತಕ್ಕಂಥ ಸಂದರ್ಭದೊಳಗಡೆ ಕಾಂಗ್ರೆಸ್ನ ಹೈಕಮಾಂಡಿನವರು ಒಂದು ಕಮಿಟಿಯನ್ನು ಮಾಡಿ ಆ ಕಮಿಟಿ ತೀರ್ಮಾನ ಕೊಡುತ್ತಾ ಖರ್ಗೆ ಅವರ ನೇತೃತ್ವದ ಕಮಿಟಿ ಅದಾದ ನಂತರ ಈ ಒಳ ಮೀಸಲಾತಿಯನ್ನು ಜಾರಿಪಡಿಸ್ತೀವಿ ಅಂತಕ್ಕಂಥ ಒಂದು ಕ್ರಮ ಏನಿದೆ ಅದನ್ನ ಸಂಘಟನೆ ಮುಖಾಂತರ ಖಂಡನೆ ಮಾಡ್ತಾ ಇದ್ದೇವೆ. ನಿನ್ನೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ S. ಮಾರಿಯಪ್ಪನವರು ಏನಪ್ಪ ಅಂದ್ರೆ ಒಳ ಮೀಸಲು ಜಾರಿಗೆ ಹೋರಾಟ ಮಾಡುವುದಾಗಿ ಹೇಳಿದ್ದರಿಂದ ಹಿರಿಯ ಹೋರಾಟಗಾರ S. ಮಾರಿಯಪ್ಪನವರನ್ನು ಪೊಲೀಸರು ಗೃಹ ಬಂಧನದಲ್ಲಿರಿಸುವುದು ಖಂಡನೀಯ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ನೀಡಿದ್ರೂ ಅಪರಾಧವೇ ಎಂದು ಪ್ರಶ್ನಿಸಿದರು.
ಹೋರಾಟ ಸಮಿತಿ ರಾಜ್ಯ ಗೌರವಾಧ್ಯಕ್ಷ ಎಸ್ ಮಾರೆಪ್ಪ ಮಾತನಾಡಿ, ಒಳ ಮೀಸಲು ಕುರಿತಂತೆ ಎರಡು ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಬಿಜೆಪಿ ನಾಯಕರು ಮಾತನಾಡಬೇಕು. ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ ರಾಜ್ಯಗಳಿಗೆ ಅಧಿಕಾರ ನೀಡಿದೆ. ರಾಜ್ಯದಲ್ಲಿ ಶೋಷಿತ ಸಮುದಾಯಗಳ ದತ್ತಾಂಶ ರಾಜ್ಯದ ಸರ್ಕಾರದ ಬಳಿ ಇದೆ. ಆದರೂ ಕಾಂಗ್ರೆಸ್ ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯದಲ್ಲಿ ಜಾರಿಗೆ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದ ಸಮಿತಿಗಾಗಿ ಕಾದು ಕುಳಿತಿದೆ. ಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿ ಚರ್ಚಿಸುವುದಾಗಿ ಹೇಳುವ ಬದಲು ಪಕ್ಷದ ವರಿಷ್ಠ ಸೂಚನೆ ಬಹಿರಂಗಪಡಿಸಬೇಕು. ದೇಶದ 20 ರಾಜ್ಯಗಳಲ್ಲಿ ಬಿಜೆಪಿ ಆಡಳಿತವಿದೆ. ಅಲ್ಲಿ ಜಾರಿ ಕುರಿತು ಬಿಜೆಪಿ ನಾಯಕರು ಮಾತನಾಡಬೇಕು. ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಬುದ್ಧಿ ಕಲಿಸಲು ಮಾದಿಗ ಸಮಾಜದ ಸ್ವತಂತ್ರ ಅಭ್ಯರ್ಥಿಗಳನ್ನು ಚುನಾವಣೆಯಲ್ಲಿ ಕಣಕ್ಕಿಳಿಸಲು ಮುಂದಾಗಬೇಕಾಗುತ್ತದೆ ಎಂದರು. ಪೊಲೀಸರು ಹೋರಾಟಕ್ಕೆ ಮುನ್ನವೇ ಗೃಹ ಬಂಧನದಲ್ಲಿರಿಸಿರುವ ಪ್ರಜಾಪ್ರಭುತ್ವ ಹೋರಾಟ ವಿರೋಧಿ ನಡೆಯಾಗಿದೆ. ಜಿಲ್ಲೆಯ ಎಲ್ಲ ಸಂಘಟನೆಗಳು ಹೋರಾಟಗಾರರನ್ನು ಬಂಧಿಸುವ ಪೊಲೀಸ್ ನಡೆಯನ್ನು ಖಂಡಿಸಬೇಕಿದೆ. ಇಲ್ಲದೆ ಹೋದಲ್ಲಿ ಇಂದು ನನಗಾದ ಅನುಭವ ನಾಳೆ ನಿಮಗೂ ಆಗುವ ದಿನಗಳು ಬರುತ್ತವೆ. ನಮ್ಮವರು ಕೇಳಿದ ಪ್ರಶ್ನೆ ಹೆಂಗಿತ್ತು, ಅವ್ರು ಕೊಟ್ಟಂತ ಉತ್ತರ ಹೆಂಗಿತ್ತು ಅಂತ ಅನ್ನೋದನ್ನ ನಾನು ಪ್ರಸ್ತಾವ ಮಾಡ್ತೀನಿ. ಸರ್, 2018ರಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿದ್ದೀರಿ ಒಂದು ಸುಳ್ಳು ಹೇಳ್ತೀರಿ, ಈಗಲೂ ನೀವು ಸುಳ್ಳು ಹೇಳ್ತಿದ್ದೀರಿ ಅಂತ ಅಂದರೆ ನಾನು ಹೇಳಿಲ್ಲ, ಅಂದಿನ ಸರ್ಕಾರ ಹೇಳಿದೆ, ಅದಕ್ಕೆ ಉತ್ತರ ಕೊಡ್ತಾರೆ. ಹಾಗಾದರೆ ಆಗಲೂ ಈಗಲೂ ನೀವೇ ಮುಖ್ಯಮಂತ್ರಿಗಳಲ್ಲ, ಅಷ್ಟಾದ ತಕ್ಷಣ ಯಾವ ಉತ್ತರ ಕೊಡೋದ್ರೆ ಅಂತ ಕಾರಣ ಗೊತ್ತಿಲ್ಲ. ಯಾವುದೇ ಚಿತ್ರಸೇತ ನಿಂತ್ಕೊಂಡು ಮಾತಾಡೋಕೆ ಅದು ಮುಖ್ಯವಾಗಿಲ್ಲ, ಮುಖದ ಮೇಲೆ ಬಡ್ದಂಗಾಗಿದೆ. ಅವರು ಹೋಗಿದ್ದಾರೆ. ಆಮೇಲೆ 2023ರಲ್ಲಿ ಇದನ್ನು ಮಾಡ್ಕೊಂಡು ಬಂದವರು, ಇದನ್ನು ನಾವೇ ಮಾಡ್ತೀವಿ ಅಂತ ಬಂದವರು ನಿಜವಾಗ್ಲೂ ರಾಜ್ಯ ಸರ್ಕಾರ ನಮ್ಮ ಯಾವುದು ತೆಲಂಗಾಣ ಆಗಲಿ ಕರ್ನಾಟಕ ಆಗಲಿ ಇವೆರಡು ರಾಜ್ಯ ಸರ್ಕಾರಗಳು ತೀರ್ಮಾನಕ್ಕೆ ನಡೀತೀವಿ. ಇಮ್ಮಿಡಿಯೇಟ್ ಏನಾಯ್ತು ಗೊತ್ತಿಲ್ಲ, ತೆಲಂಗಾಣದ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಗಳು ನಮ್ಮ ಅವರ ಹೈಕಮಾಂಡ್ಗೆ ಅದನ್ನು ಶಿಫ್ಟ್ ಮಾಡಿದ್ರು. ಏನು ಮಾಡಬೇಕು ನಾವು ಅಂತ ಹೈಕಮಾಂಡ್ನವರು 13/9/2024 ಅದೇ ದಿನ ದೆಹಲಿಯಲ್ಲಿ ಒಂದು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ನಲ್ಲಿ ಅವರೊಂದು ತೀರ್ಮಾನ ತಗೊಂಡ್ರು. ಶ್ರೀ ನಮ್ಮ ಯಾರು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು. ಏನಾರ ಆ ಸಮಿತಿ ಹೇಳ್ತದೆ, ಆ ಸಮಿತಿ ತನ್ನ ಅಭಿಪ್ರಾಯವನ್ನು ಹೇಳುವವರೆಗೆ, ತಮ್ಮ ಶಿಫಾರಸನ್ನು ಹೇಳುವವರೆಗೆ ಈ ರಾಜ್ಯಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಇಂಡೈರೆಕ್ಟ್ ಆಗಿ ಈ ರಾಜ್ಯ ಸರ್ಕಾರಗಳು ತಮ್ಮ ಕೈಯಿಂದ ಈ ಕೆಲಸ ಮಾಡೋದನ್ನು ತಪ್ಪಿಸಿಕೊಂಡು ಹೈಕಮಾಂಡ್ಗೆ ಶಿಫ್ಟ್ ಮಾಡಿದೆ. ಇದು ಭಾಳ ಎಲ್ಲ ಸ್ಪಷ್ಟವಾಗಿದೆ ನಮಗೆ. ಇಷ್ಟು ಹೇಳ್ಬೋದಲ್ಲ ನೀವು ಜನರಿಗೆ, ಇಲ್ಲ ನೀವು ನಮ್ಮ ಕೈಲಿಲ್ಲ, ನಮ್ಮ ಹೈಕಮಾಂಡ್ ಕೈಯಲ್ಲಿದೆ, ನಾವು ಏನು ಮಾಡೋಕ್ಕಾಗಲ್ಲ, ಅಷ್ಟು ಹೇಳೋಕ್ಕಾಗಲ್ಲ, ಅವ್ರ ಮುಜುಗರ ಇದೆ, ಅವ್ರು ಹೇಳೋಕ್ಕಾಗಲ್ಲ. ಅಥವಾ ಅವರ ಬೆಂಬಲರಾಗಿರ್ತಕ್ಕಂಥ ಕಾಂಗ್ರೆಸ್ ಮಂತ್ರಿಗಳು ಹೇಳೋಕ್ಕಾಗಲ್ಲ. ನಾವು ಅರ್ಥ ಮಾಡ್ಕೋಬೇಕು. ಅವ್ರು ಅದ್ರ ಬದಲಿಗೆ ನಮ್ಗೆ ಏನು ಹೇಳ್ತಾರೆ ಅಂಥದ್ದು ಏನಿಲ್ಲ, ನಾವೇ ಮಾಡೋರು. ಮತ್ತು ಇದನ್ನು ದತ್ತಾಂಶಗಳು, ಅಂಕಸಂಖ್ಯೆಗಳು, ಜಾತಿ ಗಣಿತಗಳು ಇವೆಲ್ಲವೂ ಕೂಡ ಸರಿ ಮಾಡಿಕೊಂಡು ನಾವೇ ಮಾಡೋರು. ಅಂದರೆ ನೀವು ಮಂದಿಗೆ 2 ರೀತಿಯಲ್ಲಿ ಸುಳ್ಳು ಹೇಳ್ತೀರಿ, ನೀವು ಮಾಡೋಂಗಿಲ್ಲ ಅಂತ ಒಂದಾದ, ಮತ್ತೆ ಖರ್ಗೆ ರಾಹುಲ್ ಗಾಂಧಿ ಮೇಲೆ ನೀವು ಯಾವುದೇ ಏನೋ ಮುಜುಗರ ಕೊಡ್ತಕ್ಕಂಥ ರೀತಿಯಲ್ಲಿ ಆಗಬಾರ್ದಂಥ ಕಾರಣಕ್ಕಾಗಿ ಅದನ್ನು ಮುಚ್ಚಿಟ್ಟು ಜನರಿಗೆ ನೀವು ದತ್ತಾಂಶಗಳ ಬಗ್ಗೆ, ಜಾತಿ ಗಣಿತ ಬಗ್ಗೆ ನೀವು ಮಾತಾಡ್ತಿರೋದು ಬಂದಿದೆ. ಪೊಲೀಸರು ಸರ್ಕಾರ ಮತ್ತು ಹೋರಾಟಗಳ ಮಧ್ಯೆ ಕೊಂಡಿಯಂತೆ ಕಾರ್ಯನಿರ್ವಹಿಸಬೇಕೇ ಹೊರತು ಹೋರಾಟ ಹತ್ತಿಕ್ಕುವ ಕೆಲಸ ಮಾಡಬಾರದೆಂದರು. ಈ ಸಂದರ್ಭದಲ್ಲಿ ಸಮಿತಿ ಹೇಮರಾಜ ಹಸ್ಕಿಹಾಳ, ಶ್ರೀನಿವಾಸ ಕಲವಲದೊಡ್ಡಿ, ಶ್ರೀನಿವಾಸ ಕೊಪ್ಪರ ಸೇರಿದಂತೆ ಅನೇಕರಿದ್ದರು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರಿತಾಗಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರು ಅವಹೇಳನಕಾರಿ ಮಾತನಾಡಿರುವುದು ಖಂಡನಾರ್ಹವೆಂದು ಸಿದ್ದರಾಮಯ್ಯ ಅಭಿಮಾನಿಗಳ ಬಳಗದ ಸದಸ್ಯ ಗುಂಜಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಜಿಎಲ್ ಆನಂದ್ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಾತಿ ರಾಜಕಾರಣ ಮಾಡದೆ ಮುಖ್ಯಮಂತ್ರಿಗಳಾಗಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ರಾಜಕೀಯ ಜೀವನ ಆದರ್ಶವಾಗಿ ನಿರ್ವಹಿಸಿರುವ ಸಿದ್ದರಾಮಯ್ಯರವರಿಗೆ ಮಾನ ಮರ್ಯಾದೆ ಇಲ್ಲ, ಬಂಡತನ ಎಂದೆಲ್ಲ ಟೀಕಿಸಿರುವುದು ಸರಿಯಲ್ಲ. 2 ಬಾರಿ ಮುಖ್ಯಮಂತ್ರಿಯಾಗಿ 2 ಬಾರಿ ಉಪಮುಖ್ಯಮಂತ್ರಿಯಾಗಿ ಇಂದಿಗೂ ಸ್ವಂತ ಮನೆ ಇಲ್ಲದೆ ರಾಜಕೀಯ ಜೀವನ ನಡೆಸುತ್ತಿದ್ದಾರೆ. ಅವರ ಹೆಸರಿಗೆ ಕಪ್ಪು ಮಸಿ ಬಳಿಯುವ ದುರುದ್ದೇಶದಿಂದ ಮೂಢ ಹಗರಣದ ಆರೋಪ ಹೊರಿಸಲಾಗಿದೆ. ಇಂತಹ ಹೇಳಿಕೆಗಳು ಪುನರಾವರ್ತಿತವಾದರೆ ರಾಜ್ಯಾದ್ಯಂತ ಹೋರಾಟ ನಡೆಸುವುದಾಗಿ ಹೇಳಿದರು. ಬಸವರಾಜ ಕಸನದೊಡ್ಡಿ ಮಾತನಾಡಿ, ಸಿದ್ದರಾಮಯ್ಯನವರು ಕಳಂಕರಹಿತ ರಾಜಕಾರಣಿಯಾಗಿದ್ದಾರೆ. ಮೂಢ ಹಗರಣ ಆರೋಪ ಬರುತ್ತಲೇ ನಿವೇಶನಗಳನ್ನು ಹಿಂತಿರುಗಿಸಿದ್ದಾರೆ. ದುರುದ್ದೇಶಪೂರ್ವಕವಾದ ಆರೋಪಗಳಿಗೆ ಜನರ ಉತ್ತರ ನೀಡುತ್ತಾರೆ.
ಆದರೆ ಕುಮಾರಸ್ವಾಮಿಯವರು ಏನೆಲ್ಲ ಆರೋಪಗಳನ್ನು ಹೊತ್ತಿದ್ದಾರೆ, ಅವರು ಸಿದ್ದರಾಮಯ್ಯನವರ ಕುರಿತಾಗಿ ಅವಹೇಳನಕಾರಿ ಮಾತನಾಡುವುದನ್ನು ನಿಲ್ಲಿಸಬೇಕೆಂದು ಆಗ್ರಹಿಸಿದರು. ಕಡು ಕಟ್ಟಕಡೆಯ ಬಡವರಾಗಿರ್ತಕ್ಕಂಥವರು ಅನ್ನ ಹೋಗ್ತಾರಂದ್ರೆ ಈ ಒಂದು ನಮ್ಮ ಮುಖ್ಯಮಂತ್ರಿಯ ಒಂದು ಆಶೀರ್ವಾದದಿಂದ. ಯಾಕಂದರೆ ಅವರು ಯಾವತ್ತಿಗೂ ಅವರ ಮನೆತನ ಮೈಸೂರು ಕಡೆ ಅವರ ಮನೆತನ ನೋಡಿದ್ರು ಕೂಡ ಪೂರ್ತಿ ಬಡವರಿಂದ ಕೂಡಿರ್ತಕ್ಕಂಥ ಮನೆತನ. ಅಂಥವರಿಗೆ ಮೂಢ ಹಗರಣ ಅಂತೇಳಿ ಖಾಲಿ ಒಂದು 14 ಪ್ಲಾಟ್, ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ 14 ಪ್ಲಾಟನ್ನು ಮಾಡಿ ಇವತ್ತು ಬೆಳೆದಿರ್ತಕ್ಕಂಥ ಉದ್ದೇಶ ಇದೆ. ಆದರೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ 2ನೇ ಬಾರಿಗಾದರೂ ಕೂಡ ಒಂದು ಯಾವುದೇ ರೀತಿಯಿಂದ ಆಸ್ತಿ ಸ್ವಂತ ಮನೆ ಇಲ್ಲದರೂ ಕೂಡ ಅವರು ಈ ಥರ ಜನರ ಪರವಾಗಿ ಸೇವೆಯನ್ನು ಮಾಡ್ತಕ್ಕಂಥ ಅವರಿಗೆ ಈ ಥರ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಅವರ ಮನೆಯಲ್ಲೇ ಬೆಳೆದಿರ್ತಕ್ಕಂಥ JDSನಿಂದ ಬಂದು JDS ಮನೆಯಲ್ಲಿದ್ದು ಇವತ್ತು ಕಾಂಗ್ರೆಸ್ಗೆ ಬಂದು ಅವರ ಒಂದು ಗುಣ ಇವರಿಗೆಲ್ಲರೂ ಗೊತ್ತಿರ್ತಕ್ಕಂಥ ಅವರ ತಂದೆಯವರ ಸಂಬಂಧಿಸಿದ ದೇವರುಗಳ ಜೊತೆಗಿದ್ದು ಕೂಡ ಮುಖ್ಯಮಂತ್ರಿಗಳಾಗಿ ಇವತ್ತು ಅವರ ಒಂದು ಮಾರ್ಗದರ್ಶನಕ್ಕೆ ಬಂದಿರ್ತಕ್ಕಂಥ ಅವರಿಗೆ ಈ ಥರ ಮಾತಾಡ್ತಾರೆ ಅಂದರೆ ಈ ಸಂಜಯ ಸಾರಂಥ ಮಾತುಗಳಲ್ಲ ಇವರು. ಅವರು ಈಗಲಾದರೂ ಕೂಡ ಮಾನ್ಯ ಮುಖ್ಯಮಂತ್ರಿಯವರಿಗೆ ಒಳ್ಳೆ ಒಂದು ಗೌರವ ಕೊಟ್ಟು ತಾವು ಸಹ 2ನೇ ಬಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು ಅವರ ಬಗ್ಗೆ ಬಹಳ ಅಭಿಮಾನಾಗಿ ಇರ್ತಕ್ಕಂಥವ್ರು ಈ ಥರ ಮಾತಾಡೋದು ಚೆಂದ ಇಲ್ಲ. ಮತ್ತು ಅವರ ಹೈಂದದ ನಾಯಕರು ನಾವೆಲ್ಲ ಹೈಂದದ ನಾಯಕರಿಂದ ಬಂದಿರ್ತಕ್ಕಂಥವ್ರು. ಮತ್ತು ಇವತ್ತು ರಾಜ್ಯದಲ್ಲಿ ನಡ್ತಕ್ಕಂಥ ಎಲ್ಲ ನಿಮಗೆ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರೂ ಗೊತ್ತಿದ್ದಂಗೆ ಅವರು ಯಾವುದೇ ರೀತಿಯಿಂದ ಯಾವುದೇ ತಪ್ಪು ಮಾಡಿಲ್ಲ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಂಗಿಲ್ಲ. ಅವರೇ 5 ವರ್ಷ ಮುಖ್ಯಮಂತ್ರಿಗಳು ಆಗ್ತಾರೆ ಅಂತೇಳಿ ನಾವು ಅವರ ಸಿದ್ದರಾಮಯ್ಯ ಅವರ ಅಭಿಮಾನ. ಈ ಸಂದರ್ಭದಲ್ಲಿ ಮಲ್ಲಪ್ಪ, ಮಲ್ಲಿಕಾರ್ಜುನ, ಬಸವರಾಜ ಸೌದ್ರಿ, ಮಹೇಶ್ ಅಡಕಲಗುಡ್ಡ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ದೇವಿ ದೇವಸ್ಥಾನ ಗೋಲ್ ಮಾರ್ಕೆಟ್ ಹತ್ತಿರ ಸ್ಟೇಷನ್ ರಸ್ತೆ ರಾಯಚೂರು. ನವರಾತ್ರಿ ಉತ್ಸವದ ಕಾರ್ಯಕ್ರಮ. ಆತ್ಮೀಯರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಮಾರಮ್ಮ ದೇವಿ ದೇವಸ್ಥಾನದಲ್ಲಿ ಗುರುವಾರ ದಿನಾಂಕ 3/10/2024 ಬೆಳಗ್ಗೆ 9 ಗಂಟೆಗೆ ಘಟ ಸ್ಥಾಪನೆ ಮತ್ತು ಪೂಜಾ ಕಾರ್ಯಕ್ರಮ. ಗುರುವಾರ ದಿನಾಂಕ 3/10/2024 ಪ್ರಾರಂಭವಾಗಿ ಶನಿವಾರ ದಿನಾಂಕ 12/10/2024 ಪ್ರತಿದಿನ ವಿವಿಧ ಕಾರ್ಯಕ್ರಮಗಳು ಜರುಗುವುದು. ಕಾರಣ ಸಕಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾರಮ್ಮ ದೇವಿಯ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ವಿನಂತಿ. ವಿಶೇಷ ಸೂಚನೆ: ಪ್ರತಿದಿನ ರಾತ್ರಿ 8 ಗಂಟೆಯಿಂದ ಅನ್ನ ಸಂತರ್ಪಣೆ ಇರುತ್ತದೆ ಮತ್ತು ದಾಂಡಿಯಾ ಕಾರ್ಯಕ್ರಮ ಪ್ರತಿದಿನ ರಾತ್ರಿ 8 ಗಂಟೆಯಿಂದ 11 ಗಂಟೆಯವರೆಗೆ. ಶುಕ್ರವಾರ ದಿನಾಂಕ 11/10/2024 ಬೆಳಗ್ಗೆ 9ಕ್ಕೆ ಆಯುಧ ಪೂಜೆ ದಿನದಂದು ವಿಶೇಷ ಪೂಜೆ, ನಂತರ ಬೃಹತ್ ಮೆರವಣಿಗೆ ಮಾರಮ್ಮ ದೇವಿ ದೇವಸ್ಥಾನದಿಂದ ಮುತ್ಯಾಲಮ್ಮ ದೇವಸ್ಥಾನ ಸ್ಟೇಷನ್ ರಸ್ತೆ ರಾಯಚೂರು. ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀ ಬಿ ರಮೇಶ್, ನಗರಸಭೆ ಸದಸ್ಯರು, ವಾರ್ಡ್ ನಂಬರ್ 4 ರಾಯಚೂರು ಮತ್ತು ಶ್ರೀ ಮಾರಮ್ಮ ದೇವಿ ದೇವಸ್ಥಾನ ಸಮಿತಿ, ಗೋಲ್ ಮಾರ್ಕೆಟ್ ಹತ್ತಿರ ಸ್ಟೇಷನ್ ರಸ್ತೆ ರಾಯಚೂರು.
ಸಮೀಪದ ರೋಡಲಬಂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತವಗ ಗ್ರಾಮದ ಕುಡಿಯುವ ನೀರಿನ ಓವರ್ ಹೆಡ್ ಟ್ಯಾಂಕ್ನಲ್ಲಿ ಯಾರೋ ದುಷ್ಕರ್ಮಿಗಳು ವಿಷ ಬೆರೆಸಿದ ಘಟನೆ ಶನಿವಾರ ನಡೆದಿದೆ. ಎಂದಿನಂತೆ ಗ್ರಾಮದ ನೀರುಗಂಟಿ ಆದಪ್ಪ ಎಂಬಾತ ಗ್ರಾಮದ ನಲ್ಲಿಗಳಿಗೆ ನೀರು ಪೂರೈಕೆ ಮಾಡಿದ್ದಾನೆ. ನೀರು ತುಂಬಿಕೊಳ್ಳುವ ಸಮಯದಲ್ಲಿ ಕೆಟ್ಟ ವಾಸನೆ ಬಂದಿದ್ದನ್ನು ಗಮನಿಸಿದ ಗ್ರಾಮದ ವೀರಭದ್ರಪ್ಪ ಎಂಬಾತ ಸ್ವಲ್ಪ ನೀರು ಕುಡಿದು ನೋಡಿದಾಗ ವಾಕರಿಕೆ ಬಂದಂತಾಗಿದೆ. ಎಚ್ಚೆತ್ತ ಆತ ನೀರುಗಂಟಿಯನ್ನು ಸಂಪರ್ಕಿಸಿ ನೀರು ಕೆಟ್ಟ ವಾಸನೆಯಿಂದ ಬರ್ತಿದೆ ಎಂದು ತಿಳಿಸಿದಾಗ ನೀರುಗಂಟಿ ಓವರ್ ಹೆಡ್ ಟ್ಯಾಂಕ್ನಲ್ಲಿ ಏನಾದರೂ ಬಿದ್ದಿದೆ ಎಂದು ನೋಡಲು ಏರಿ ನೋಡಿದಾಗ ಟ್ಯಾಂಕ್ನಲ್ಲಿದ್ದ ನೀರು ಬಿಳಿ ಗುಳ್ಳೆ ಎದ್ದಿದ್ದು ಕಂಡು ಬಂದಿದೆ. ನೀರುಗಂಟಿ ತಕ್ಷಣ ನೀರು ಪೂರೈಕೆ ಬಂದ್ ಮಾಡಿ ಯಾರೂ ನೀರು ಕುಡಿಯಬೇಡಿ ಎಂದು ಗ್ರಾಮಸ್ಥರಿಗೆ ತಿಳಿಸಿದ್ದರಿಂದ ಯಾವುದೇ ಅನಾಹುತ ಸಂಭವಿಸಿಲ್ಲ. ಓವರ್ ಹೆಡ್ ಟ್ಯಾಂಕ್ನಲ್ಲಿದ್ದ ನೀರನ್ನು ಹೊರಗಡೆ ಹರಿಬಿಟ್ಟು ಅಪಾಯ ತಪ್ಪಿಸಿದ್ದಾನೆ. ತವಗ ಗ್ರಾಮದಲ್ಲಿ ಕುಡಿಯುವ ನೀರಿನ ಟ್ಯಾಂಕಿಗೆ ಯಾರೋ ದುಷ್ಕರ್ಮಿಗಳು ವಿಷ ಬೆರಕೆಯ ವಿಷಯ ತಿಳಿದು ತಕ್ಷಣವೇ ಸ್ಥಳಕ್ಕೆ ತಾಲೂಕು ಪಂಚಾಯತ್ ಇಒ ಉಮೇಶ್ ಭೇಟಿ ನೀಡಿ ಪರಿಶೀಲಿಸಿ ವಿಷ ಬೆರಕೆ ಮಾಡಿದ ದುಷ್ಕರ್ಮಿಗಳನ್ನು ತಕ್ಷಣವೇ ಪತ್ತೆ ಮಾಡಬೇಕೆಂದು ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿದರು. ಗ್ರಾಮದ ಪ್ರಮುಖರೆಲ್ಲರೂ ಸೇರಿ ಹಟ್ಟಿ ಪೊಲೀಸ್ ಠಾಣೆಗೆ ಆಗಮಿಸಿ ದೂರು ಸಲ್ಲಿಸಿ ರೋಡಬಂಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತವಗ ಗ್ರಾಮದ ವಾಟರ್ ಟ್ಯಾಂಕಿಗೆ ಯಾರೋ ದುಷ್ಕರ್ಮಿಗಳು ವಿಷವನ್ನು ಹಾಕಿ ಇವತ್ತು ಏನೋ ಒಂದು ಸಂಚಲನ ರೂಪಿಸಿದ್ದಾರೆ. ಹಾಗಾಗಿ ಈ ಕೂಡಲೇ ಒಂದು ಪೊಲೀಸ್ ಇಲಾಖೆ ಈ ಬಗ್ಗೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಯಾರು ಆ ದುಷ್ಕರ್ಮಿಗಳು ಈ ವಿಷಯವನ್ನು ಹಾಕಿದ್ದಂತೇಳಿ ಪತ್ತೆ ಹಚ್ಚಿ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ವಿ. ಮತ್ತು ತಾಲೂಕಾಡಳಿತ ಪರ್ಯಾಯವಾಗಿ ನೀರಿನ ವ್ಯವಸ್ಥೆಯನ್ನು ಟ್ಯಾಂಕರ್ ಮೂಲಕ ಮಾಡಬೇಕಂತೇಳಿ ನಾವು ತಾಲೂಕಾಡಳಿತಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ವಿ. ಓವರ್ ಹೆಡ್ ಟ್ಯಾಂಕ್ನಲ್ಲಿ ವಿಷ ಬೆರಕೆ ಮಾಡಿದ ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ರಮೇಶ್ ದೇಸಾಯಿ, ರಮೇಶ್ ಮೀರಾಪುರು, ಗ್ರಾಮಸ್ಥರಾದ ಶಿವರೆಡ್ಡಪ್ಪ, ಅಮರೇಗೌಡ, ಮಲ್ಲಣ್ಣ, ರವಿಚಂದ್ರ, ಅಮರೇಶ, ರವಿಚಂದ್ರ, ದೊಡ್ಡಪ್ಪ, ಶರಣಪ್ಪ, ಗುಂಡಪ್ಪ ಹಾಗೂ ಅನೇಕರು ಒತ್ತಾಯಿಸಿದರು. ತವಗ ಗ್ರಾಮದ ನೀರಗಂಟಿ ಆದಪ್ಪ ದೂರಿನ ಅನ್ವಯ ಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ 221/2024 ಕಾಲಂ 279 123 62 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ನಗರದ ಬೇಸ್ವಾರಪೇಟೆಯಲ್ಲಿನ ಉಪ್ಪರವಾಡಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಅಕ್ಟೋಬರ್ 3ರಿಂದ 12ರವರೆಗೆ 53ನೇ ನವರಾತ್ರಿ ಉತ್ಸವ ಆರಂಭವಾಗಿದ್ದು, ನಿನ್ನೆ ಆಂಜನೇಯ ವಾಹನೋತ್ಸವ ನಡೆಯಿತು. ಬೆಳಗ್ಗೆ ಸುಪ್ರಭಾತ ಸೇವೆ, ಧ್ವಜಾರೋಹಣ ಕಾರ್ಯಕ್ರಮ, ಸಂಕಲ್ಪ ಸೇವೆ, ಪಂಚಾಮೃತ ಅಭಿಷೇಕ, ಹೂವಿನ ಅಲಂಕಾರ, ಮಹಾಮಂಗಳಾರತಿ ಹಾಗೂ ಸಂಜೆ 7 ಗಂಟೆಗೆ ಹನುಮಾನ್ ಚಾಲೀಸ್ ಪಾರಾಯಣ, ಆಂಜನೇಯ ವಾಹನದ ಪಲ್ಲಕ್ಕಿ ಉತ್ಸವ, ತೊಟ್ಟಿಲ ಸೇವೆ, ಸಂಗೀತ ಸೇವೆ, ನರ್ತನ ಸೇವೆ, ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿತರಣೆ ನಡೆಯಿತು. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ವೆಂಕಟೇಶ್ವರನ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸಮಿತಿಯ ಸದಸ್ಯರು, ಬಡಾವಣೆಯ ಯುವಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಐವತ್ಮೂರನೇ ನವರಾತ್ರಿ ಉತ್ಸವ, ಆಂಜನೇಯ ವಾಹನೋತ್ಸವ. ಮುನ್ನೂರು ಕಾಪು ಸಮಾಜದಿಂದ ಪಾಪರೆಡ್ಡಿಯವರಿಗೆ ಅಭಿನಂದನಾ ಸಮಾರಂಭ. ಸಮಾಜ ಐಕಾನ್ ಪಾಪರೆಡ್ಡಿ ಎನ್ಎಸ್ ಬೋಸರಾಜು ಬಣ್ಣನೆ. ಒಳ ಮೀಸಲು ಜಾರಿಗೆ ಮುಖ್ಯಮಂತ್ರಿಗಳಿಂದ ದಿಕ್ಕು ತಪ್ಪಿಸುವ ಪ್ರಯತ್ನ, ಉಪಚುನಾವಣೆಯಲ್ಲಿ ತಕ್ಕ ಪಾಠ, ಶಿವರಾಯ ಅಕ್ಕರಕ್ಕಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ಅವಹೇಳನಕಾರಿ ಹೇಳಿಕೆಗೆ ಜೆಎಲ್ ಆನಂದ ಖಂಡನೆ. ಲಿಂಗಸಗೂರು ತಾಲೂಕಿನ ತವಗ ಗ್ರಾಮದ ಕುಡಿಯುವ ನೀರಿಗೆ ವಿಷ, ದೂರು ದಾಖಲು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.